ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಅಮೃತಧಾರೆ ಶೋಭೆಯಲ್ಲಿ ಚಂದ್ರಪ್ರಭ ವಾಹನದ ಮೇಲೆ ಶ್ರೀನಿವಾಸನ ದಿವ್ಯ ದರ್ಶನ. ಸೂರ್ಯಪ್ರಭ ವಾಹನದಲ್ಲಿ ಶ್ರೀಮನ್ ನಾರಾಯಣನಾಗಿ ಶ್ರೀವಾರಿಯ ಅದ್ಭುತ ಕಟಾಕ್ಷ. ವೈಯಾಲಿಕಾವಲ್ ಟಿಟಿಡಿ ಆಲಯದಲ್ಲಿ ಶಾಸ್ತ್ರೋಕ್ತವಾಗಿ ಶ್ರೀನಿವಾಸ ಕಲ್ಯಾಣ. ಶ್ರೀದೇವಿ ಭೂದೇವಿ ಸಮೇತ ಶ್ರೀವಾರಿಯ ದಿವ್ಯ ಕರುಣಾ ಕಟಾಕ್ಷ. ಕಾತ್ಯಾಯಿನಿ ದುರ್ಗಿ ಅಲಂಕಾರದಲ್ಲಿ ಶ್ರೀಶೈಲ ಭ್ರಮರಾಂಬಿಕಾ ದೇವಿಯ ದರ್ಶನ. ಕೆಂದಾವರೈ ಅಲಂಕಾರದಲ್ಲಿ ತಿರುಪತಿ ಗಂಗಮ್ಮನ ದಿವ್ಯಾನುಗ್ರಹ. ಬೆಂಗಳೂರು ಶ್ರೀವಾರಿ ಆಲಯದಲ್ಲಿ 2024ರ ಟಿಟಿಡಿ ಡೈರಿ ಹಾಗೂ ಕ್ಯಾಲೆಂಡರ್ಗಳ ಮಾರಾಟ ಶುಭಾರಂಭ. ಡೈರಿ ಕ್ಯಾಲೆಂಡರ್ಗಳ ಮಾರಾಟಕ್ಕೆ ಚಾಲನೆ ನೀಡಿದ ಬೆಂಗಳೂರು ಎಲ್ಎಸಿ ಅಧ್ಯಕ್ಷರು. ತಿರುಮಲ ಶ್ರೀನಿವಾಸನ ನವರಾತ್ರಿ ಬ್ರಹ್ಮೋತ್ಸವ ಅಕ್ಟೋಬರ್ 15ರಿಂದ 23ನೇ ತಾರೀಖಿನವರೆಗೂ ತಿರುಮಲದಿಂದ ಪ್ರತ್ಯಕ್ಷ ಪ್ರಸಾರ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕಲಿಯುಗ ಪ್ರತ್ಯಕ್ಷ ದೇವ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯ ನವರಾತ್ರಿ ಬ್ರಹ್ಮೋತ್ಸವಗಳು ವಿಜೃಂಭಣೆಯಿಂದ ಜರುಗುತ್ತಿದೆ. ನವರಾತ್ರಿ ಬ್ರಹ್ಮೋತ್ಸವಗಳ ಅಂಗವಾಗಿ ಸ್ವಾಮಿಯು ಶನಿವಾರ ಬೆಳಗ್ಗೆ ಸೂರ್ಯಪ್ರಭ ವಾಹನದಲ್ಲಿ ಭಕ್ತಾದಿಗಳಿಗೆ ಅಭಯವನ್ನು ಕಟಾಕ್ಷಿಸಿದರು. ರಾತ್ರಿಯ ವೇಳೆ ಚಂದ್ರಪ್ರಭ ವಾಹನದಲ್ಲಿ ಭಕ್ತರಿಗೆ ದಿವ್ಯಾನುಗ್ರಹವನ್ನ ಪ್ರಸಾದಿಸಿದರು. ಕಲಿಯುಗ ವೈಕುಂಠ ತಿರುಮಲದಲ್ಲಿ ಶ್ರೀವಾರಿಯ ನವರಾತ್ರಿ ಬ್ರಹ್ಮೋತ್ಸವವು ಅದ್ಧೂರಿಯಾಗಿ ನಡೆಯುತ್ತಿದೆ. ಉತ್ಸವದ ಅಂಗವಾಗಿ 7ನೆಯ ದಿನ ಸ್ವಾಮಿ ಚಂದ್ರಪ್ರಭ ವಾಹನದ ಮೇಲೆ ಆಸೀನರಾಗಿರುವುದನ್ನು ಭಕ್ತರು ಕಣ್ತುಂಬಿಕೊಂಡರು. ಚಂದ್ರಪ್ರಭ ವಾಹನದಲ್ಲಿನ ಸೇವಾ ದರ್ಶನದ ಅಮೃತ ಕಿರಣಗಳ ದೃಶ್ಯ ಭಕ್ತರಲ್ಲಿ ಸಂತಸವನ್ನು ಮೂಡಿಸಿತು. ಸೂರ್ಯ ಮತ್ತು ಚಂದ್ರರು ದೇವರ 2 ಕಣ್ಣುಗಳು. ಅದಕ್ಕಾಗಿಯೇ 7ನೆಯ ದಿನ ಸ್ವಾಮಿಯು ಬೆಳಗ್ಗೆ ಸೂರ್ಯಪ್ರಭ ವಾಹನದಲ್ಲಿ ಮತ್ತು ಸಂಧ್ಯಾ ವೇಳೆಯಲ್ಲಿ ಚಂದ್ರಪ್ರಭ ವಾಹನದ ಮೇಲೇರಿ ಭಕ್ತರನ್ನು ಆಶೀರ್ವದಿಸುತ್ತಾರೆ. ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ 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 ಶ್ರೀನಿವಾಸ ಗೋವಿಂದ 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 ಶ್ರೀನಿವಾಸ ಗೋವಿಂದ ನೀಲಾದ್ರಿ ನಿಲಯವಾಸ ನಿತ್ಯ ಕಲ್ಯಾಣ ಕರುಣಾಮೂರ್ತಿ ಗೋವಿಂದ ಗೋವಿಂದ ತಿರುಮಲ ವಾಸ ಗೋವಿಂದ ಗೋವಿಂದ ಪೂರ್ಣ ಪುರುಷ ಗೋವಿಂದ ಗೋವಿಂದ ತಿರುಮಲ ವಾಸ ಗೋವಿಂದ ಗೋವಿಂದ ಪೂರ್ಣ ಪುರುಷ ಗೋವಿಂದ ಗೋವಿಂದ ತಿರುಮಲ ವಾಸ ಗೋವಿಂದ ಗೋವಿಂದ ಪುಂಡರಿಕಾನನ ಗೋವಿಂದ ಗೋವಿಂದ ಚಂದನ ಚರ್ಚಿತ ಗೋವಿಂದ ಗೋವಿಂದ ಪಾಪ ವಿನಾಶಕ ಗೋವಿಂದ ಗೋವಿಂದ ದೇವ ಪೂಜಿತ ಗೋವಿಂದ 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 ಶ್ರೀನಿವಾಸ. ತಿರುಮಲ ಬ್ರಹ್ಮೋತ್ಸವದ ಅಂಗವಾಗಿ 7ನೆಯ ದಿನವಾದ ಶನಿವಾರ ಬೆಳಗ್ಗೆ ಶ್ರೀನಿವಾಸನು ಸಪ್ತಾಶ್ವರಥಾರೂಢನ ರೂಪದಲ್ಲಿ ಸೂರ್ಯಪ್ರಭ ವಾಹನದಲ್ಲಿ ಬೆಳಗಿಸಿ ಶ್ರೀಮನ್ನಾರಾಯಣನ ಮೂರ್ತಿಯಾಗಿ ಕಂಡು ಭಕ್ತರು ಧನ್ಯರಾದರು. ಮನುಷ್ಯನು ಸೂರ್ಯನಿಂದ ದೃಷ್ಟಿಯನ್ನು ಪಡೆಯುತ್ತಾನೆ. ಈ ಸೂರ್ಯಪ್ರಭ ವಾಹನ ಸೇವೆಯಲ್ಲಿ ಸ್ವಾಮಿಯು ವಜ್ರ ಕವಚವನ್ನು ಧರಿಸಿ ಮುಂಜಾನೆಯ ಸೂರ್ಯನ ಕಿರಣಗಳನ್ನು ಪ್ರಜ್ವಲಿಸುತ್ತಾ
ಭಕ್ತರಿಗೆ ಕಾಣಿಸಿಕೊಂಡರು. ಶ್ರೀಕೃಷ್ಣ ಪರಮಾತ್ಮನು ತಾನು ತೇಜಸ್ಸು ರೂಪದಲ್ಲಿ, ಸೂರ್ಯ ಮತ್ತು ದೇವರ ರೂಪದಲ್ಲಿ ಜ್ಯೋತಿ ಎಂದು ತಿಳಿಸಿರುವರು. ತಿರುಮಲ ಬ್ರಹ್ಮೋತ್ಸವದಲ್ಲಿ ಸೂರ್ಯಪ್ರಭ ಮತ್ತು ಚಂದ್ರಪ್ರಭ ವಾಹನಗಳ ಮೇಲೆ ಸ್ವಾಮಿಯು ಮೆರವಣಿಗೆಯಾಗಿ ಸಾಗಿ ಬಂದು ಭಕ್ತರಿಗೆ ಮೋಕ್ಷವನ್ನು ನೀಡುವನು. ಸೂರ್ಯನಿಂದ ಉಂಟಾಗುವ ಶಾಖದ ತೀವ್ರತೆ ಮತ್ತು ಚಂದ್ರನಿಂದ ಉಂಟಾಗುವ ತಂಪು ಎರಡಕ್ಕೂ ಸ್ವಾಮಿಯೇ ಸಾಕ್ಷಿ ಎಂಬುದಾಗಿದೆ. ಶ್ರೀ ವೆಂಕಟೇಶ್ವರ ಗೋವಿಂದ ಗೋವಿಂದ ದಿವ್ಯ ಮಂಗಳ ರೂಪ ಗೋವಿಂದ 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 ಶ್ರೀನಿವಾಸ ಗೋವಿಂದ 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 ಶ್ರೀನಿವಾಸ ಗೋವಿಂದ ನೀಲಾದ್ರಿ ನಿಲಯವಾಸ ನಿತ್ಯ ಕಲ್ಯಾಣ ಕರುಣಾಮೂರ್ತಿ ಗೋವಿಂದ ಗೋವಿಂದ ತಿರುಮಲ ವಾಸ ಗೋವಿಂದ ಗೋವಿಂದ ಆನಂದ ನಿಲಯವಾಸ ಗೋವಿಂದ ಗೋವಿಂದ ಹೃದಯಕ ಬಂಧು ಗೋವಿಂದ ಗೋವಿಂದ ಆನಂದ ನಿಲಯವಾಸ ಗೋವಿಂದ ಗೋವಿಂದ ಹೃದಯಕ ಬಂಧು ಗೋವಿಂದ ಗೋವಿಂದ ವಜ್ರ ಕವಚಧರ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸ್ವಾಮಿಯ ಕಲ್ಯಾಣೋತ್ಸವ ಸೇವೆಯು ವಿಜೃಂಭಣೆಯಿಂದ ಜರುಗಿಸಲಾಯಿತು. ಪ್ರತಿ ಶನಿವಾರ ಹಾಗೂ ಭಾನುವಾರಗಳಂದು ಈ ಕಲ್ಯಾಣೋತ್ಸವ ಸೇವೆಯನ್ನ ನಿರ್ವಹಿಸುವುದು ಸಂಪ್ರದಾಯ. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆಯ ವಸ್ತ್ರ, ಸಕಲಾಭರಣಗಳು, ಪರಿಮಳಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನ, ಕಂಕಣ ಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಆಗಮುಕ್ತ ವಿಧಿಯಂತೆ ಕಲ್ಯಾಣವನ್ನು ನಡೆಸಿದರು. ಭಕ್ತರು ಶ್ರೀನಿವಾಸ ಕಲ್ಯಾಣವನ್ನು ವೀಕ್ಷಿಸಿ ವೈಕುಂಠಪತಿಯ ಅನುಗ್ರಹ ಪಡೆದರು. ಆಂಧ್ರಪ್ರದೇಶದ ಶ್ರೀಶೈಲಂನ ಶ್ರೀ ಭ್ರಮರಾಂಬಿಕಾ ದೇವಿಯನ್ನು ಕಾತ್ಯಾಯಿನಿ ದುರ್ಗೆ ಅಲಂಕಾರದಲ್ಲಿ ಭಕ್ತಾದಿಗಳು ದರ್ಶಿಸಿದರು. ಹಾಗೆಯೇ ತಾತಯ್ಯಗುಂಟ ಶ್ರೀ ಗಂಗಮ್ಮ ದೇವಿ ಆಲಯದಲ್ಲಿ
ಅಮ್ಮನವರ ಶರನ್ನವರಾತ್ರಿ ಉತ್ಸವಗಳು ವಿಜೃಂಭಣೆಯಿಂದ ಸಾಗುತ್ತಿದೆ. ಇದರ ಅಂಗವಾಗಿ ದೇವಿ ಗಂಗಮ್ಮನನ್ನು ವಿಶೇಷವಾಗಿ ಅಲಂಕರಿಸಿ ತಾವರೆ ಪುಷ್ಪಗಳಿಂದ ಆರಾಧಿಸಲಾಯಿತು. ನವರಾತ್ರಿ ಉತ್ಸವಗಳ ಅಂಗವಾಗಿ ಅಷ್ಟಾದಶ ಶಕ್ತಿಪೀಠ, ದ್ವಾದಶ ಜ್ಯೋತಿರ್ಲಿಂಗ ಕ್ಷೇತ್ರ ಶ್ರೀಶೈಲಂನ ಶ್ರೀ ಭ್ರಮರಾಂಬಿಕಾ ದೇವಿಯನ್ನು ಕಾತ್ಯಾಯಿನಿ ಅಲಂಕಾರದಲ್ಲಿ ಭಕ್ತರಿಗೆ ದರ್ಶನವಿತ್ತಳು. ಆಲಯದಲ್ಲಿ ವಿಜೃಂಭಣೆಯಿಂದ ಜರುಗುತ್ತಿರುವ ಶರನ್ನವರಾತ್ರಿ ಉತ್ಸವದ ಅಂಗವಾಗಿ ಅಮ್ಮನವರಿಗೆ ನೆರವೇರಿಸುತ್ತಿರುವ ವಿಶೇಷ ಅಲಂಕಾರಗಳು ಭಕ್ತರನ್ನು ಆಕರ್ಷಿಸುತ್ತಿವೆ. ಈ ಸಂದರ್ಭದಲ್ಲಿ ಅರ್ಚಕರು ಅಮ್ಮನವರಿಗೆ ಸುವರ್ಣ ಆಭರಣಗಳು, ಹೂಮಾಲೆಗಳು, ಪಟ್ಟು ವಸ್ತ್ರಗಳಿಂದ ಕಾತ್ಯಾಯಿನಿ ಅಲಂಕಾರವನ್ನು ನೆರವೇರಿಸಿ ಸಹಸ್ರನಾಮ ಸಮರ್ಪಣೆಯೊಂದಿಗೆ ಪೂಜೆಗಳನ್ನು ನಿರ್ವಹಿಸಿದರು. ನಂತರ ಆರತಿಯನ್ನು ಸಮರ್ಪಿಸಿದರು. ಹಾಗೆಯೇ ತಿರುಪತಿಯ ತಾತಯ್ಯಗುಂಟ ಶ್ರೀ ಗಂಗಮ್ಮ ತಾಯಿ ಆಲಯದಲ್ಲಿ ದೇವಿ ಶರನ್ನವರಾತ್ರಿಯ ಉತ್ಸವಗಳು ಮಂಗಳಕರವಾಗಿ ಜರುಗುತ್ತಿದೆ. ಉತ್ಸವದ ಅಂಗವಾಗಿ ಶನಿವಾರ ಬೆಳಗ್ಗೆ ಶ್ರೀ ಗಂಗಮ್ಮ ತಾಯಿಯ ಉತ್ಸವ ಮೂರ್ತಿಯನ್ನು ಪ್ರತ್ಯೇಕ ಅಲಂಕಾರದೊಂದಿಗೆ ಯಾಗ ಮಂಟಪದಲ್ಲಿ ಆಸೀನಗೊಳಿಸಿ ಅರ್ಚಕರು ಗಣಪತಿ ಪೂಜೆ, ಪುಣ್ಯಾಹ ವಾಚನ, ಸಂಕಲ್ಪ ಪ್ರಾರ್ಥನೆಗಳೊಂದಿಗೆ ಶಾಸ್ತ್ರೋಕ್ತವಾಗಿ ದೇವಿ ಹೋಮವನ್ನು ನಿರ್ವಹಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಿದರು. ಬೆಂಗಳೂರಿನ ವೈಯಾಲಿಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ 2024ನೇ ಸಾಲಿನ ನೂತನ ಡೈರಿ ಹಾಗೂ ಕ್ಯಾಲೆಂಡರ್ಗಳನ್ನು ಮಾರಾಟ ಮಾಡಲು ಇಂದು ಚಾಲನೆ ನೀಡಲಾಯಿತು. ಈ ನೂತನ ಕ್ಯಾಲೆಂಡರ್ ಹಾಗೂ ಡೈರಿಗಳನ್ನು ಆಲಯದ ಸೂಪರಿಂಟೆಂಡೆಂಟ್ ಶ್ರೀಮತಿ ಜಯಂತಿ ಅವರು ಹಾಗೂ ಟಿಟಿಡಿ ಎಲ್ಎಸಿ ಅಧ್ಯಕ್ಷರಾದ ಶ್ರೀ ಅಭಿರಾಮ್ ರವರ ನೇತೃತ್ವದಲ್ಲಿ ಚಾಲನೆ ನೀಡಿದರು. ಚಾಲನೆಯ ಬಳಿಕ ಎಸ್ವಿಬಿಸಿಯೊಂದಿಗೆ ಈ ಕುರಿತಾಗಿ ಮಾತನಾಡಿದರು. ಓಂ ನಮೋ ವೆಂಕಟೇಶಾಯ. Today on auspicious days of Brahmotsavas, today we have released TTD 2024 calendars and diaries. From today they will be available in our counter in Bangalore Temple from 8 AM to 8 PM. ಓಂ ನಮೋ ವೆಂಕಟೇಶಾಯ. ಇವತ್ತು TTD ಡೈರೀಸ್ ಮತ್ತು ಕ್ಯಾಲೆಂಡರ್ಸ್ 2024 ಇವತ್ತು ರಿಲೀಸ್ ಮಾಡಿದ್ದೀವಿ ಇಲ್ಲಿ. ಸೊ ಭಕ್ತಾದಿಗಳೆಲ್ಲ ಬಂದುಬಿಟ್ಟು ಸ್ವಾಮಿ ಅವರ ದರ್ಶನ ಮಾಡಿಕೊಂಡು
ತಿರುಮಲ ತಿರುಪತಿ ದೇವಸ್ಥಾನ ಕ್ಯಾಲೆಂಡರ್ ಮತ್ತು ಡೈರಿನೂ ಇಲ್ಲಿನೂ ತಗೋಬೋದು. ಇಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೆ ಸಿಗುತ್ತೆ. ಸೊ ಭಕ್ತಾದಿಗಳೆಲ್ಲ ಬಂದುಬಿಟ್ಟು ಇಲ್ಲಿ ಪರ್ಚೇಸ್ ಮಾಡ್ಕೋಬೋದಂತ ವಿನಂತಿ. ಮಂಗಳೂರಿನ ಇತಿಹಾಸ ಪ್ರಸಿದ್ಧ ಕ್ಷೇತ್ರ ಶ್ರೀ ಮಂಗಳಾದೇವಿ ದೇವಾಲಯದಲ್ಲಿ ನವರಾತ್ರಿ ಮಹೋತ್ಸವಗಳು ವೈಭವದಿಂದ ಜರುಗುತ್ತಿದೆ. ಈ ನಿಮಿತ್ತ ದೇವಿ ಸರ್ವಮಂಗಳಿಗೆ ಮಹಾಪೂಜೆಯನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಮಂಗಳಾದೇವಿ ದೇವಸ್ಥಾನವು ವಿದ್ಯುತ್ ದೀಪಾಲಂಕಾರಗಳಿಂದ ಕಂಗೊಳಿಸುತ್ತಿದೆ. ದಿನನಿತ್ಯವೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ದೇವಿಯ ದರ್ಶನ ಭಾಗ್ಯವನ್ನು ಪಡೆಯುತ್ತಿದ್ದಾರೆ. ದೇವರ ಉತ್ಸವವು ಅಕ್ಟೋಬರ್ 25ರ ತನಕ ಜರುಗಲಿದ್ದು, ಹರಕೆಯ ರೂಪದಲ್ಲಿ ವಿಶೇಷ ಸೇವೆಗಳನ್ನು ಭಕ್ತರು ಸಮರ್ಪಿಸುತ್ತಿದ್ದಾರೆ. ಬೆಂಗಳೂರಿನ ಕುಮಾರ ಪಾರ್ಕ್ನಲ್ಲಿರುವ ಶ್ರೀ ಕನ್ಯಕಾ ಪರಮೇಶ್ವರಿ ದೇವಾಲಯದಲ್ಲಿ ಶರನ್ನವರಾತ್ರಿಯ ನಿಮಿತ್ತ ದೇವಿಗೆ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಅಂಗವಾಗಿ ಆಲಯದಲ್ಲಿ ಸುವಾಸಿನಿಯರ ಪೂಜೆ, ಕನ್ನಿಕಾ ಪೂಜೆ, ಸಹಸ್ರ ಕುಂಕುಮಾರ್ಚನೆಯನ್ನು ನೆರವೇರಿಸಲಾಯಿತು. ಹಾಗೆಯೇ ಆಲಯದ ಮೂಲ ವಿಗ್ರಹಗಳಿಗೆ ಶೋಭಾಯಮಾನವಾಗಿ ಅಲಂಕರಿಸಿ ತಿರುಮಲ ತಿರುಪತಿ ಆಧ್ವರ್ಯದಲ್ಲಿರುವ ಎಲ್ಲ ಟಿಟಿಡಿ ಅನುಬಂಧ ಆಲಯಗಳಲ್ಲಿ ಅನ್ನದಾನವು ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ಸಂಕಲ್ಪಿಸಿರುವರು. ಈ ಪ್ರಯುಕ್ತ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಸೋಮವಾರದಿಂದ ಶನಿವಾರದವರೆಗೂ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಶ್ರೀ ವೆಂಕಟೇಶ್ವರನ ದರ್ಶನಕ್ಕೆ ಬರುವ ಭಕ್ತಾದಿಗಳು ಸ್ವಾಮಿಯನ್ನು ದರ್ಶಿಸಿದ ಬಳಿಕ ಗೋವಿಂದನ ಪ್ರಸಾದವನ್ನು ಸ್ವೀಕರಿಸಿ ತಿರುಪತಿ ಗಿರಿವಾಸನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಈ ಪ್ರಯುಕ್ತ ದಿನದಿಂದ ದಿನಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಅನ್ನವನ್ನು ಪರಬ್ರಹ್ಮ ಸ್ವರೂಪವೆಂದು ಅರಿತು ಶ್ರೀ ವೆಂಕಟೇಶ್ವರನ ಕೃಪಾಕಟಾಕ್ಷಕ್ಕೆ ಪಾತ್ರರಾಗುತ್ತಿದ್ದಾರೆ. ಭಕ್ತಾದಿಗಳು ತಮ್ಮ ಜನ್ಮದಿನ, ವಿವಾಹ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುವ 7 ಬೆಟ್ಟಗಳ ಒಡೆಯ ಅಖಿಲಾಂಡೇಶ್ವರನ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆಯನ್ನ ಹೊಂದಿದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ತಿರುಮಲ ಶ್ರೀನಿವಾಸನ ನವರಾತ್ರಿ ಬ್ರಹ್ಮೋತ್ಸವ ಅಕ್ಟೋಬರ್ 15ರಿಂದ 23ನೇ ತಾರೀಖಿನವರೆಗೂ ತಿರುಮಲದಿಂದ ಪ್ರತ್ಯಕ್ಷ ಪ್ರಸಾರ. ಶ್ರೀನಿವಾಸನ ನವರಾತ್ರಿ ಬ್ರಹ್ಮೋತ್ಸವ ಪ್ರತ್ಯಕ್ಷ ಪ್ರಸಾರವನ್ನು ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದ ಕಸಬಾ ಬೀದಿಯಲ್ಲಿರುವ ಶ್ರೀವಾರಿ ವೈಭವ ಮಂಟಪದಲ್ಲಿ ಬ್ರಹ್ಮೋತ್ಸವಗಳನ್ನು ವೈಭವದಿಂದ ನಿರ್ವಹಿಸಲಾಗುತ್ತಿದೆ. ಬ್ರಹ್ಮೋತ್ಸವಗಳ ಅಂಗವಾಗಿ ಸಹಸ್ರ ದೀಪಾಲಂಕಾರ ಸೇವೆಯನ್ನು ಜರುಗಿಸಲಾಯಿತು. ತರುವಾಯ ಸರ್ವಾಲಂಕೃತಗೊಂಡ ಉಭಯ ದೇವಿಯರ ಸಮೇತ ಶ್ರೀನಿವಾಸನ ಉತ್ಸವ ಮೂರ್ತಿಗಳನ್ನು ತಿರುಚಿ ಮೇಲೆ ಆಸೀನಗೊಳಿಸಿ ಪೂಜಿಸಲಾಯಿತು. ನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಉತ್ಸವವನ್ನು ನಿರ್ವಹಿಸಲಾಯಿತು. ಬೆಂಗಳೂರಿನ ಜೆಪಿ ನಗರದಲ್ಲಿರುವ ಶ್ರೀ ಮಹಾಲಕ್ಷ್ಮೀ ದೇವಿ ಆಲಯದಲ್ಲಿ ದಸರಾ ಮಹೋತ್ಸವಗಳ ನಿಮಿತ್ತ ದೇವಿಗೆ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಓಂ ನಮೋ ವೆಂಕಟೇಶಾಯ. ಇದು ಮಹಾಲಕ್ಷ್ಮಿ ದೇವಸ್ಥಾನ ಜೆಪಿ ನಗರ್. ಇಲ್ಲಿ ನವರಾತ್ರಿ ತುಂಬ ವಿಶೇಷವಾಗಿ ನಾವು ವರ್ಷ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ನಮ್ಮ ತಾಯಿದು ಮಹಾಲಕ್ಷ್ಮಿದು ಅಷ್ಟು ಸ್ತೋತ್ರಗಳು ಶ್ಲೋಕಗಳು ಎಲ್ಲ ಹೇಳ್ತಾರೆ. ಇದು ನಮ್ಮ ಹಿಂದೆ ಇರೋರೆಲ್ಲ ತಾಯಾರ ಗೋಷ್ಠಿ 25 ವರ್ಷವಾಗಿ ನವರಾತ್ರಿ ಮಹೋತ್ಸವ ಮಾಡ್ತಾಯಿದ್ದಾರೆ. ದಿನ ಅಮಾವಾಸ್ಯೆಯಿಂದ ಸ್ಟಾರ್ಟ್ ಆಗಿ ವಿಜಯದಶಮಿವರೆ
ಡೈಲಿ ಆಲ್ಮೋಸ್ಟ್ ಎಲ್ಲ ಶ್ರೀಸ್ತುತಿ, ಚದುಶ್ಲೋಗಿ, ಶ್ರೀ ಗುಣರತ್ನಗೋಸಂ, ಶ್ರೀಸ್ತವಂ ಆ ಥರ ಎಲ್ಲ ಶ್ಲೋಗವು ಹೇಳಿ ಫೈನಲ್ ಆಗಿ ಲಕ್ಷ್ಮೀ ಸಹಸ್ರನಾಮ ಡೈಲಿ ಹೇಳ್ತಾರೆ. ಅದಾದಮೇಲೆ ತಿರುಮಂಜನಾಗಿ ಒಂದೊಂದು ದಿನ ಒಂದೊಂದು ಅಲಂಕಾರ. ನಾರ್ಮಲಾಗಿ ಅಷ್ಟಲಕ್ಷ್ಮಿಗೆ 8 ಅಲಂಕಾರ ಆಗುತ್ತೆ. ಇವತ್ತು ಧನಲಕ್ಷ್ಮಿ ಶುಕ್ರವಾರ ಇರೋದಕ್ಕೋಸ್ಕರ ಧನಲಕ್ಷ್ಮಿ ಅಲಂಕಾರ ಮಾಡ್ತಾಯಿದ್ವಿ. ಇಲ್ಲಿ ಏನು ಒಂದು ವಿಶೇಷ ಅಂದರೆ ಈ ದೇವಸ್ಥಾನದಲ್ಲಿ 7 ತಾಯಾರಿದ್ದಾರೆ, 7 ಲಕ್ಷ್ಮಿಗಳು ಅಪಾರ್ಟ್ ಫ್ರಮ್ ಗೋದಾದೇವಿ. ಹಿಂಗೆ 7 ಲಕ್ಷ್ಮಿಗಳಿಗೆ ಇಲ್ಲಿ ಇದ್ದಾರೆ. ಏನು ರೆಪ್ರೆಸೆಂಟ್ ಮಾಡೋದು ಜ್ಞಾನ, ಭಕ್ತಿ, ಬಲ, ಐಶ್ವರ್ಯ, ವೀರ, ಶಕ್ತಿ, ತೇಜಸ್ ಅಂತ. ಅದು 6 ಟೋಟಲಾಗಿ 6 ದೇವಿಗೆ ಮಾತ್ರ ಪ್ರತ್ಯೇಕವಾಗಿರೋ ವಿಶೇಷ ಗುಣಗಳು. ಅದು ಜೊತೆಯಲ್ಲಿ ಕಾರುಣ್ಯ, ದಯಾ ಅಂತ ಅದನ್ನು 7ನೇ ಗುಣ. ಅದು ಪದ್ಮಾವತಿ ತಾಯಿಗೆ, ನಮ್ಮ ಶ್ರೀನಿವಾಸರ ಜೊತೆಯಲ್ಲಿರೋ ಪದ್ಮಾವತಿ ತಾಯರಿಗೆ ಅದು ವಿಶೇಷವಾಗಿರೋದು ಕಾರುಣ್ಯ. ಅದಕ್ಕೆ ಶ್ರೀನಿವಾಸರಿಗೆ ಯಾವಾಗಲೂ ಪದ್ಮಾವತಿ ತಾಯರು ಇರೋಕ್ಕೋಸ್ಕರ ಅದು ಅಷ್ಟು ಅವ್ರಿಗೆ ಹೆಮ್ಮೆ. ಅದಕ್ಕೋಸ್ಕರ ಈಗ 7 ವಿಷಯಗಳ ರೆಪ್ರೆಸೆಂಟ್ ಮಾಡೋಕ್ಕೆ 7 ಜ್ಞಾನ ಮುದ್ರೆ ಹೈಗ್ರೀವರ ಜೊತೆಯಲ್ಲಿರೋ ವಿದ್ಯಾಲಕ್ಷ್ಮಿ ಆ ಥರ ನಾವು ನೋಡಿಕೊಂಡು, ಶಕ್ತಿ ಅಂದರೆ ಮಹಾಲಕ್ಷ್ಮಿ. ಹಾಗೆ ಫೈನಲಾಗಿ ಇಲ್ಲಿ ದಯೆ, ಕರುಣ ಇದು ಪದ್ಮಾವತಿ ತಾಯರು. ಸೊ ಹಾಗೆ 7 ತಾಯರಿದ್ದಾರೆ ಇಲ್ಲಿ. ಅದನ್ನು ಒಂದು ವಿಶೇಷ. ಎಲ್ಲ ಒಂದೇ ಕಡೆ ಇಲ್ಲಿ ತೋರಿಸಿ ಒಂದು ಸೇವೆ ಇದು ಮಾಡೋದು ಒಂದು ವಿಶೇಷ. ಇದು ವರ್ಷ ಆಗುತ್ತೆ. ಇದು 27ನೇ ವರ್ಷ, ಬಟ್ ಗ್ರೂಪಾಗಿ ಮಾಡೋದು 25ನೇ ವರ್ಷ. ಇವರೆಲ್ಲ ನಮ್ಮ ತಾಯಿಯಾರ ಗೋಷ್ಠಿ. ಎಲ್ಲ ವಿಶೇಷಗಳಿಗೂ ಇದು ಮೇಯ್ನ್ ವಿಶೇಷ ಇತ್ತು. ಈ ದೇವಸ್ಥಾನದಲ್ಲಿ ಶ್ರದ್ಧೆಯಾಗಿ ಮಾಡ್ತಾರೆ. ಉಡುಪಿಯ ಇಂದ್ರಾಳಿ ಶ್ರೀ ಪಂಚದುರ್ಗಾ ದೇವಿ ದೇವಸ್ಥಾನದಲ್ಲಿ ನವರಾತ್ರಿಯ ನಿಮಿತ್ತ ದೇವಿಗೆ ವಿಶೇಷ ಅಲಂಕಾರ ಸೇವೆಗಳನ್ನು ಮಾಡಿ ಚಂಡಿಕಾ ಹೋಮವನ್ನು ನಿರ್ವಹಿಸಲಾಯಿತು. ನವರಾತ್ರಿಯ ಪ್ರಯುಕ್ತ ಶ್ರೀದೇವಿಗೆ ವಿಶೇಷ ಅಲಂಕಾರಗಳನ್ನು ಮಾಡಿ ಕಲ್ಪೋಕ್ತ ಪೂಜೆಯೊಂದಿಗೆ ಮಹಾಪೂಜೆಯನ್ನು ನೆರವೇರಿಸಲಾಯಿತು. ಯಾಗಶಾಲೆಯಲ್ಲಿ ಚಂಡಿಕಾ ಹೋಮವನ್ನು ಶಾಸ್ತ್ರೋಕ್ತವಾಗಿ ಸಂಪನ್ನಗೊಳಿಸಲಾಯಿತು. ಇದೇ ಸಂದರ್ಭದಲ್ಲಿ ಕರಂಬಳ್ಳಿಯ ಭಜನಾ ತಂಡದಿಂದ ಭಜನಾ ಕಾರ್ಯಕ್ರಮವು ಜರುಗಿತು. ಬೆಂಗಳೂರಿನ ಕುಮಾರ ಪಾರ್ಕ್ ವೆಸ್ಟ್ನಲ್ಲಿರುವ ಶ್ರೀ ಮಹಾಲಕ್ಷ್ಮೀ ದೇವಿ ಆಲಯದಲ್ಲಿ ದಸರಾ ಮಹೋತ್ಸವಗಳ ನಿಮಿತ್ತ ದೇವಿಗೆ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಇದರ ಅಂಗವಾಗಿ ಆಲಯದ ಆವರಣವನ್ನು ಅದ್ಭುತವಾಗಿ ಅಲಂಕರಿಸಲಾಗಿತ್ತು. ಈ ನಿಮಿತ್ತ ಮೂಲಮೂರ್ತಿ ಲಕ್ಷ್ಮೀ ಅಮ್ಮನವರಿಗೆ ವೀಳ್ಯದ ಎಲೆ ಅಲಂಕಾರವನ್ನು ನಿರ್ವಹಿಸಿದರು. ಹಾಗೆಯೇ ಆಲಯದ ಆವರಣದಲ್ಲಿ ಅಷ್ಟಲಕ್ಷ್ಮೀ ದೇವಿಯರನ್ನು ಆಸೀನಗೊಳಿಸಲಾಯಿತು. ದಕ್ಷಿಣಾಮ್ನಾಯ ಶಾರದಾ ಪೀಠ ಶೃಂಗೇರಿ ಕ್ಷೇತ್ರದಲ್ಲಿ ಶಂಕರ ಭಗವತ್ಪಾದರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಶ್ರೀ ದುರ್ಗಾದೇವಿ ಆಲಯದ ಮಾತೃಶ್ರೀ ಮಂಟಪದಲ್ಲಿ ವೈಭವದಿಂದ ಹಾಗೂ ಶಾಸ್ತ್ರೋಕ್ತವಾಗಿ ಚಂಡಿಕಾ ಹೋಮವನ್ನ ನೆರವೇರಿಸಲಾಯಿತು. ಚಂಡಿಕಾ ಹೋಮದ ನಿಮಿತ್ತ ಸುವಾಸನಿ ಪೂಜೆ, ಕನ್ನಿಕಾ ಪೂಜೆ, ಗಣಪತಿ ಪೂಜೆ ಮತ್ತಿತರ ಕಾರ್ಯಕ್ರಮಗಳು ವೈಭವದಿಂದ ಜರುಗಿದವು. ಬೆಂಗಳೂರಿನ ಸರ್ಜಾಪುರ ಬಳಿ ಇರುವ ಶ್ರೀ ಮಾರಿಯಮ್ಮ ದೇಗುಲದಲ್ಲಿ ನವರಾತ್ರಿಯ ವಿಶೇಷ ಪೂಜೆಗಳನ್ನು ದೇವಿಗೆ ನಿರ್ವಹಿಸಲಾಯಿತು. ಈ ವಿಶೇಷ ಪೂಜೆಗಳ ಅಂಗವಾಗಿ ಶ್ರೀಮಾತೆಯನ್ನು ವಿಶೇಷವಾದ ಆಭರಣಗಳು, ವೀಳ್ಯದ ಎಲೆ ಮತ್ತು ವರ್ಣಮಯ ಪುಷ್ಪಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಗಿತ್ತು. ನಂತರ ಪುಷ್ಪಾರ್ಚನೆ ಸಹಿತ ಮಹಾಮಂಗಳಾರತಿಯನ್ನು ಬೆಳಗಿದರು.
ಭಕ್ತಾದಿಗಳು ಶ್ರೀ ಮಾರಿಯಮ್ಮ ತಾಯಿಯ ದರ್ಶನ ಪಡೆದು ಕೃತಾರ್ಥರಾದರು. ಉಡುಪಿಯ ಬೈಲೂರಿನ ಶ್ರೀ ಮಹಿಷಮರ್ದಿನಿ ದೇವಾಲಯದಲ್ಲಿ ನವರಾತ್ರಿ ಉತ್ಸವಗಳ ಅಂಗವಾಗಿ ದೀಪ ನಮಸ್ಕಾರ ಕಾರ್ಯಕ್ರಮವು ಜರುಗಿತು. ನವರಾತ್ರಿ ಉತ್ಸವಗಳ ಪ್ರಯುಕ್ತ ದೇವಿಗೆ ವಿಶೇಷವಾಗಿ ಶ್ರೀಗಂಧ, ವಸ್ತ್ರಾಭರಣಗಳಿಂದ ಹಾಗೂ ಪರಿಮಳಭರಿತ ಪುಷ್ಪಗಳಿಂದ ಅಲಂಕಾರವನ್ನು ನೆರವೇರಿಸಿ ಕಲ್ಪೋಕ್ತ ಪೂಜೆಯೊಂದಿಗೆ ರಾತ್ರಿಯ ಮಹಾಪೂಜೆಯನ್ನು ನೆರವೇರಿಸಲಾಯಿತು. ಈ ನಿಮಿತ್ತ ದೀಪ ನಮಸ್ಕಾರ ಪೂಜೆ ಹಾಗೂ ಕನ್ನಿಕಾ ಪೂಜೆಯು ಜರುಗಿತು. ಬೆಂಗಳೂರು ಪೂರ್ವ ತಾಲೂಕಿನ ಇಮ್ಮಡಿಹಳ್ಳಿಯಲ್ಲಿ ನೆಲೆಸಿರುವ ಶಕ್ತಿ ದೇವತೆ ಶ್ರೀ ದ್ರೌಪದಿಯಮ್ಮ ಆಲಯದಲ್ಲಿ ಶರನ್ನವರಾತ್ರಿ ಮಹೋತ್ಸವಗಳ ನಿಮಿತ್ತ ಆಲಯದ ದೇವರುಗಳಿಗೆ ವಿಶೇಷ ಪೂಜೆಯೊಂದಿಗೆ ಆರಾಧನೆಯನ್ನು ನೆರವೇರಿಸಲಾಯಿತು. ಈ ಉತ್ಸವಗಳ ನಿಮಿತ್ತ ಶ್ರೀ ದ್ರೌಪದಿ ದೇವಿಗೆ ಹಾಗೂ ಗಣೇಶ, ಶ್ರೀಕೃಷ್ಣ ದೇವರುಗಳಿಗೆ ಬಗೆ ಬಗೆಯ ಸುಗಂಧಭರಿತ ಪುಷ್ಪಗಳಿಂದ ನಯನ ಸುಂದರವಾಗಿ ಅಲಂಕರಿಸಿ ಅರ್ಚಿಸಿ ಆರಾಧನೆಯನ್ನು ಮಾಡಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆಗಳನ್ನು ಸಲ್ಲಿಸಿ ದೇವಿಯ ಅನುಗ್ರಹ ಪಡೆದರು. ಸಾಂಸ್ಕೃತಿಕ ನಗರಿ ಮೈಸೂರಿನ ಅಂಬಾವಿಲಾಸ್ ಅರಮನೆಯಲ್ಲಿ ಶರನ್ನವರಾತ್ರಿಯ ಸರಸ್ವತಿ ಪೂಜೆಯನ್ನು ವಿಶೇಷವಾಗಿ ಆಚರಿಸಲಾಗಿದೆ. ಮೈಸೂರಿನ ಅಂಬಾವಿಲಾಸ ಅರಮನೆಯಲ್ಲಿ ಶರನ್ನವರಾತ್ರಿಯ ಪ್ರಯುಕ್ತ ಸರಸ್ವತಿ ಪೂಜೆಯನ್ನು ಭಕ್ತಿ ಶ್ರದ್ಧೆಗಳಿಂದ ಆಚರಿಸಲಾಗಿದೆ. ಅರಮನೆ ಆವರಣದಲ್ಲಿ ರಾಜವಂಶಸ್ಥರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಅರಮನೆಯ ವೀಣೆ ಇತಿಹಾಸದ ಪುಸ್ತಕಗಳು ಹಾಗೂ ಅರಮನೆಗೆ ಸಂಬಂಧಿಸಿದ ದಾಖಲೆಗಳಿಗೆ ಸರಸ್ವತಿ ದೇವಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸುವ ಮುಖೇನ ಶರನ್ನವರಾತ್ರಿಯ ಸರಸ್ವತಿ ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಿದರು. ಬೆಂಗಳೂರಿನ ಹಲಸೂರಿನಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನವರಾತ್ರಿಯ ಉತ್ಸವಗಳನ್ನು ವಿಶೇಷವಾಗಿ ಆಚರಿಸಲಾಯಿತು. ಶ್ರೀ ಭೂನೀಳ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿ ಮತ್ತು ಶ್ರೀ ಆಂಜನೇಯ ಸ್ವಾಮಿಯವರಿಗೆ ಬಗೆ ಬಗೆಯ ಪುಷ್ಪಗಳಿಂದ ನಯನ ಸುಂದರವಾಗಿ ಅಲಂಕರಿಸಿ ಅರ್ಚನೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಪೂಜೆಗಳನ್ನು ಸಲ್ಲಿಸಿ ದೇವರ ಅನುಗ್ರಹ ಪಡೆದು ಪಾವನರಾದರು. ಮೈಸೂರಿನ ಕೆಜಿ ಕೊಪ್ಪಲ್ನಲ್ಲಿರುವ ಶ್ರೀ ಶಕ್ತಿ ದೇವತೆ ಚಾಮುಂಡೇಶ್ವರಿ ದೇವಿ ಆಲಯದಲ್ಲಿ ದಸರಾ ಮಹೋತ್ಸವ ನವರಾತ್ರಿಯ ನಿಮಿತ್ತ ದೇವಿಗೆ ವಿಶೇಷ ಪೂಜಾ ಆರಾಧನೆಗಳನ್ನು ನಿರ್ವಹಿಸಲಾಯಿತು. ಈ ನಿಮಿತ್ತ ಗರ್ಭಾಲಯದಲ್ಲಿರುವ ದೇವಿಗೆ ಬೆಳ್ಳಿಯ ಕವಚ ಧಾರಣೆ ಮಾಡಿ ಸುಗಂಧಭರಿತ ಪುಷ್ಪಮಾಲೆಗಳಿಂದ ಅಲಂಕಾರವನ್ನು ಮಾಡಲಾಗಿತ್ತು. ಬಳಿಕ ಅಮ್ಮನವರಿಗೆ ಅರ್ಚನೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆದು ಧನ್ಯರಾದರು. ಬೆಂಗಳೂರು ಪೂರ್ವ ತಾಲೂಕಿನ ಇಮ್ಮಡಿಹಳ್ಳಿಯಲ್ಲಿರುವ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿನ ಉಪಾಲಯವಾದ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಿಯಲ್ಲಿ ದೇವಿಗೆ ಕಾಳಿಕಾ ಅಲಂಕಾರದಲ್ಲಿ ಅಲಂಕರಿಸಿ ಆರಾಧನೆಗಳನ್ನು ಜರುಗಿಸಲಾಯಿತು. ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿಗೆ ಶರನ್ನವರಾತ್ರಿಯ ನಿಮಿತ್ತ ಕಾಳಿಕಾ ದೇವಿಯ ಅಲಂಕಾರವನ್ನು ನೆರವೇರಿಸಿ ಬಗೆ ಬಗೆಯ ಪುಷ್ಪಗಳಿಂದ ನಯನ ಸುಂದರವಾಗಿ ಅಲಂಕರಿಸಿ ಅರ್ಚನೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಈ ಸಂದರ್ಭದಲ್ಲಿ ದಸರಾ ಬೊಂಬೆಗಳ ಪ್ರದರ್ಶನವನ್ನು ನೆರವೇರಿಸಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಪೂಜೆಗಳನ್ನು ಸಲ್ಲಿಸಿ ದೇವಿಯ ದರ್ಶನ ಪಡೆದು ಪಾವನರಾದರು. ಬಳ್ಳಾರಿ ನಗರದ ಎಸ್ಎನ್ ಪೇಟೆಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ನವರಾತ್ರಿ ಮಹೋತ್ಸವಗಳ ಅಂಗವಾಗಿ ಸ್ವಾಮಿಗೆ ಹನುಮಂತ ವಾಹನ ಸೇವೆಯನ್ನು ಶಾಸ್ತ್ರೋಕ್ತವಾಗಿ ಸಂಪನ್ನಗೊಳಿಸಲಾಯಿತು. ನವರಾತ್ರಿ ಉತ್ಸವದ ಪ್ರಯುಕ್ತ ಹನುಮಂತ ವಾಹನ ಸೇವೆಯನ್ನು ನಿರ್ವಹಿಸಿದರು. ಇದರ ಅಂಗವಾಗಿ ಶ್ರೀ ಸ್ವಾಮಿ ಅಮ್ಮನವರ ಉತ್ಸವ ಮೂರ್ತಿಗಳನ್ನು ನೂತನ ವಸ್ತ್ರಗಳಿಂದ ಹಾಗೂ ವಿವಿಧ ಸುಗಂಧಭರಿತ ಪುಷ್ಪಗಳಿಂದ ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಉತ್ಸವವನ್ನು ನಿರ್ವಹಿಸಿದರು. ಅನೇಕ ಭಕ್ತರು ಈ ಉತ್ಸವಾದಿಗಳಲ್ಲಿ ಪಾಲ್ಗೊಂಡು ಸ್ವಾಮಿಯನ್ನು ಅಮ್ಮನವರನ್ನು ದರ್ಶಿಸಿ ದೇವರುಗಳ ಕೃಪೆಗೆ ಪಾತ್ರರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ.
ಶ್ರೀ ವೆಂಕಟೇಶ ಗೋ. ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕ ರಾಜ್ಯದ ವಿವಿಧೆಡೆ ಜರುಗಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದ ವೈಭವ ಮಂಟಪದಲ್ಲಿ ಜರುಗುತ್ತಿರುವ ಬ್ರಹ್ಮೋತ್ಸವಗಳ ನಿಮಿತ್ತ ಬೆಂಗಳೂರಿನ ಪೂಜಾ ಕಟೀಲು ಅವರಿಂದ ಸಂಗೀತ ಕಾರ್ಯಕ್ರಮ ಜರುಗಿತು. ಉಡುಪಿಯ ಕನ್ನರ್ಪಾಡಿ ಶ್ರೀ ಜಯದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿ ಮಹೋತ್ಸವಗಳ ನಿಮಿತ್ತ ಮಾರ್ಪಳ್ಳಿ ಯಕ್ಷಗಾನ ಕಲಾವಿದರ ತಂಡದಿಂದ ಬ್ರಹ್ಮ ಕಪಾಲ ಯಕ್ಷಗಾನ ಕಾರ್ಯಕ್ರಮ ಜರುಗಿತು. ಮಂಗಳೂರಿನ ಮಂಗಳಾದೇವಿ ದೇವಸ್ಥಾನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಂಗವಾಗಿ ನವರಾತ್ರಿ ಮಹೋತ್ಸವಗಳ ನಿಮಿತ್ತ ಭಕ್ತಿಗಾನ ವೈಭವ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಜನನಿ 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 ಜಗತಾರಣಿ ಪೂರಣಿ ನಾರಣಿ ಜನನಿ 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 ಜಗತಾರಣಿ ಪೂರಣಿ ನಾರಣಿ ಜನನಿ 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 ಜನನಿ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Now